ಯಾವುದೇ ಪ್ಯಾಟರ್ನ್ ಬ್ಲೌಸ್ ಆದ್ರೂ ಟೈಲರ್ಗಾಗ್ಲಿ ಅಥವಾ ಡಿಸೈನರ್ಗಾಗ್ಲಿ ಯಾವುದೇ ತರ ಪ್ರಾಬ್ಲಮ್ ಬರಲ್ಲ. ಆದ್ರೆ ಡೀಪ್ ನೆಕ್ ಅಂತ ಬಂದಾಗ ಎಲ್ರಿಗೂ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಶೋಲ್ಡರ್ ಡ್ರಾಪ್ ಇರ್ಬೋದು ಅಥವಾ ಆರ್ಮೋಲ್ ರಿಂಕಲ್ಸ್, ಈ ರೀತಿ ತುಂಬಾ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ನಮ್ ಸ್ಟೂಡೆಂಟ್ಸ್ ಕೈಲಿ ಇವತ್ತು ಡೀಪ್ ನೆಕ್ ಬ್ಲೌಸ್ ನ ಅಸೈನ್ಮೆಂಟ್ ಅಂತ ಕೊಟ್ಟು ಕಾಂಪಿಟೇಷನ್ ಇಟ್ಟಿದೀವಿ. ಯಾರ್ಯಾರು ಯಾವ್ಯಾವ ರೀತಿ ಮಾಡಿದ್ದಾರೆ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಅಸೈನ್ಮೆಂಟ್ ಅಂತಾನೆ ತಗೊಂಡು ಎಲ್ಲ ಸೀರಿಯಸ್ ಆಗಿ ಮಾಡ್ಕೊಂಡ್ ಬಂದಿದ್ದೀರಾ, ಯಾರು ಮಾಡಿಲ್ಲ? ಯಾಕೆ, ಏನ್ ಪ್ರಾಬ್ಲಮ್ ಆಯ್ತು? ಹುಷಾರಿಲ್ಲ, ಅದೆಲ್ಲ ರೀಸನ್ ಹೇಳಂಗಿಲ್ಲ. ಎಷ್ಟು ದಿನ ಹುಷಾರಿಲ್ಲ? ಡೀಪ್ ನೆಕ್ ಆಗಿ ಎಷ್ಟು ದಿನ ಆಯ್ತು? ನೀವು ಮಾಡಿದೀರಾ ಅಥವಾ ಬಂದಿಲ್ಲ? ನಿಮ್ದೇನ್ ಪ್ರಾಬ್ಲಮ್? ಎಲ್ಲ ಒಂದೇ ರೀಸನ್ ಹೇಳ್ತಿದ್ದೀರಾ. ಹುಷಾರಿಲ್ಲ ಅಂದ್ರೆ ಏನು ಅನ್ನಲ್ಲ ಅಂತ. ಇಲ್ಲಿ ನೀವ್ ಯಾಕೆ ಮಾಡಿಲ್ಲ? ಬ್ಲೌಸ್ ಹೇಳ್ತಿದೀನಿ, ಬ್ಲೌಸ್ ಹಾಕೊಂಡ್ ಬರ್ದೇ ಇರೋರು ನಿಂತ್ಕೊಳ್ಳಿ ಅಂತ. ಯಾಕೆ, ಏನಾಯ್ತು? ಏನ್ ಗೊತ್ತಾ, ಈ ರೀಸನ್ ಎಲ್ಲ ಹೇಳ್ಬಾರ್ದು. ಮಾಡ್ಬೇಕು ತಾನೇ ಸೀರಿಯಸ್ ಆಗಿ ತಗೊಂಡು. ಎಲ್ರು ಮಾಡಿದ್ದಾರೆ ಅಂದ್ರೆ ನೀವು ಮಾಡಿಲ್ಲ ಅಂದ್ರೆ ಹೆಂಗೆ? ಎಲ್ಲಾರ್ದು ಒಂದೇ. ಓಕೆ, ಕುತ್ಕೊಳ್ಳಿ. ಬಟ್ ಡೀಪ್ ನೆಕ್ ಆಗಿ ತುಂಬಾ ದಿನ ಆಗಿದೆ ತಾನೆ, ಅಟ್ಲೀಸ್ಟ್ ಹೊಲ್ದಿದ್ದೀರಾ ನೀವು? ಹೆಂಗ್ ಬಂದಿದೆ ನಿಮ್ದು? ಚೆನ್ನಾಗ್ ಬಂದಿದೆ ತಾನೆ? ಆಮೇಲೆ ಏನು ಕಂಪ್ಲೇಂಟ್ ಇರಬಾರ್ದು ನಿಮ್ ಕಡೆಯಿಂದ. ಇದ್ ಮಾಡಿಸ್ತಿರೋ ಉದ್ದೇಶನೇ ಅದು. ಯಾಕಂದ್ರೆ ನೀವೆಲ್ಲಾ ಬ್ಲೌಸ್ ಚೆನ್ನಾಗಿ ಹೊಲಿತೀರಾ. ಡೀಪ್ ನೆಕ್ ಅಲ್ಲಿ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಕಟ್ಟಿಂಗ್ ಜೊತೆಗೆ ನೀವು ಸ್ಟಿಚಿಂಗ್ ಅಲ್ಲಿ ಎಷ್ಟು ಕೇರ್ ಮಾಡಿ ಹೊಲಿತೀರಾ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೋಸ್ಕರ ಈ ತರ ಅಸೈನ್ಮೆಂಟ್ ಇದೆಲ್ಲ ಮಾಡಿಸೋದು. ಅರ್ಥಾಗ್ತಿದ್ಯಾ? ಇಲ್ಲಿ ಎಲ್ಲರೂ ಒಂದೇ ಸೈಜ್ ಇಲ್ಲ. ಒಬ್ರು ಪ್ಲಸ್ ಸೈಜ್ ಇದ್ದಾರೆ, ಒಬ್ರು ಸ್ಮಾಲ್ ಸೈಜ್ ಇದ್ದಾರೆ. ಸೊ ತುಂಬಾ ವೆರೈಟಿ ಇದ್ದೀರಾ ನೀವು. ಇಷ್ಟನ್ನ ನೀವು ಪರ್ಫೆಕ್ಟ್ ಆಗಿ ಕಲ್ತ್ರೆ ಸಾಕು. ಹೊರಗಡೆ ಹೋಗಿ ಬಿಸ್ನೆಸ್ ಮಾಡಕ್ಕೆ ನಿಮ್ಗೊಂದು 10 ವರ್ಷದ ಎಕ್ಸ್ಪೀರಿಯನ್ಸ್ ಇಲ್ಲೇ ಸಿಕ್ಬಿಡುತ್ತೆ. ಅರ್ಥಾಗ್ತಿದ್ಯಾ? ಯಾಕಂದ್ರೆ ನೀವು ಅಲ್ಲೋಗಿ ಬೇರೆಯವ್ರದ್ದು ಹಾಳು ಮಾಡಿ ಮತ್ತೆ ಅವ್ರಿಗೆ ಸರಿ ಮಾಡ್ಕೊಡೋದ್ಕಿಂತ ಇಲ್ಲ ಇವ್ರು ಏನ್ ಹಾಳು ಮಾಡಿದ್ದಾರೆ, ಇಲ್ಲ ಏನ್ ತಗೊಂಡಿದ್ದಾರೆ ಮೆಜರ್ಮೆಂಟ್, ಅವ್ರದ್ದು ಅಪ್ಪರ್ ಬಸ್ಟ್ಗೂ ಫುಲ್ ಬಸ್ಟ್ಗೂ ಎಷ್ಟು ಡಿಫ್ರೆನ್ಸ್ ಇದೆ, ಇದನ್ನೆಲ್ಲ ನೀವು ಗಮನ ಇಟ್ಟು ಇಲ್ಲೇ ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ ಹೊರಗಡೆ. ಜೊತೆ ನಿಮ್ಗೊಂದು ಇದಿಷ್ಟೇನ ಅನ್ನೋ ತರ ಫೀಲ್ ಬಂದ್ಬಿಡುತ್ತೆ. ನಿಮ್ಗೆ ಆ ಫೀಲ್ ಬಂದಾಗ ಅಷ್ಟೇ ನಿಮ್ಗೆ ಕಾನ್ಫಿಡೆನ್ಸ್ ಬರೋದು. ಯಾವಾಗ ನಾವು ಒಂದ್ ವಿಷಯದಲ್ಲಿ ನಮ್ಗೇನು ಗೊತ್ತಾಗ್ತಿಲ್ಲ, ನಾವು ಬ್ಲಾಂಕ್ ಆಗಿದ್ದೀವಿ ಅನ್ನುವಾಗ ನಾವು ಭಯ ಪಡ್ತಿರ್ತೀವಿ. ಯಾರ್ದಾದ್ರು ತಗೊಳ್ಬೇಕಂದ್ರೆ, ಏನಾದ್ರು ಮಾಡ್ಬೇಕಂದ್ರೆ. ಸೊ ಇದು ಇಷ್ಟೇ, ಅದು ಬಂದ್ಬಿಡ್ಬೇಕು ನಮ್ಮ ಮೈಂಡ್ಗೆ.